ಧಾರವಾಡದಲ್ಲಿ ಈದ್ ಮಿಲಾದ್ ಅಂಗವಾಗಿ ಪೊಲೀಸ್ ನೇತೃತ್ವದಲ್ಲಿ ಪಥಸಂಚಲನ. ವೀಕ್ಷಕರೇ ನಮಸ್ಕಾರ, ಸಿಟಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ನವ್ರು. ವೀಕ್ಷಕರೇ, ಈದ್ ಮಿಲಾದ್ ಹಬ್ಬದ ನಿಮಿತ್ತ ಇಂದು ಧಾರವಾಡ ನಗರದಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾದಂಥ ಶ್ರೀ ಎನ್ ಶಶಿಕುಮಾರ್ ಅವರ ನೇತೃತ್ವದಲ್ಲಿ ಪಥಸಂಚಲನ ಹಮ್ಮಿಕೊಳ್ಳಲಾಯಿತು. ಧಾರವಾಡದ ಅಂಜುಮನ್ ಕಾಲೇಜಿನಿಂದ ಆರಂಭಗೊಂಡ ಪಥಸಂಚಲನವು ನಗರದ ವಿವಿಧ ಪ್ರಮುಖ ರಸ್ತೆಗಳಲ್ಲಿ ಸಾಗಿತು. ಟಿಕಾರೆ ಮಾರ್ಗವಾಗಿ ಸುಭಾಷ್ ರಸ್ತೆಯ ಮೂಲಕ ಜಾಥಾ ಮುಂದುವರಿಯಿತು. ಈ ವೇಳೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಪಥಸಂಚಲನದಲ್ಲಿ ಭಾಗವಹಿಸಿ ಹಬ್ಬದ ಸಂದರ್ಭದಲ್ಲಿ ಶಾಂತಿ, ಸೌಹಾರ್ದತೆ ಹಾಗೂ ಕಾನೂನು ಸುವ್ಯವಸ್ಥೆಯ ಕಾಪಾಡುವ ಸಂದೇಶ ನೀಡಿದರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ ಪಥಸಂಚಲನವು ಬಳಿಕ ನಿಗದಿತ ಸ್ಥಳಗಳಲ್ಲಿ ಪೂರ್ಣಗೊಂಡಿತು. ಈದ್ ಮಿಲಾದ್ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದು, ಸಾರ್ವಜನಿಕರು ಶಾಂತಿ ಮತ್ತು ಸೌಹಾರ್ದತೆಯಿಂದ ಹಬ್ಬ ಆಚರಿಸುವಂತೆ ಮನವಿ ಮಾಡಿದೆ. ದಿನಾಂಕ 26 ಆಗಸ್ಟ್ ಹುಬ್ಬಳ್ಳಿ ಮತ್ತು ಧಾರವಾಡ ಎರಡೂ ಅವಳಿ ನಗರದಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡಲಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಾವು ಹೆಚ್ಚುವರಿ ಅಧಿಕಾರಿ ಸಿಬ್ಬಂದಿಗಳು ಮತ್ತು ಸ್ಟ್ರೈಕಿಂಗ್ ಫೋರ್ಸಸ್ ಡಿಪ್ಲಾಯ್ಮೆಂಟ್ ಮಾಡಿ ಧಾರವಾಡದಲ್ಲಿ ಮತ್ತು ಹುಬ್ಬಳ್ಳಿಯಲ್ಲಿ ಪ್ರತ್ಯೇಕವಾಗಿ ಬಂದೋಬಸ್ತನ್ನು ಮಾಡಿಕೊಂಡಿದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಹಿರಿಯ ಅಧಿಕಾರಿಗಳು ಫೋರ್ಸನ್ನು ಕೂಡ ಕೊಟ್ಟಿದ್ದಾರೆ, ಸ್ಟ್ರೈಕಿಂಗ್ ಪಾರ್ಟಿಗಳನ್ನು ಕೊಟ್ಟಿದ್ದಾರೆ, ಹೆಚ್ಚುವರಿ ಹೋಮ್ ಗಾರ್ಡ್ಗಳನ್ನು ಕೊಟ್ಟಿದ್ದಾರೆ. ಅವ್ರನ್ನೆಲ್ಲ ನಿಯೋಜನೆ ಮಾಡಿಕೊಂಡು ಆಯಕಟ್ಟಿನ ಜಾಗದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಾವು ಕ್ರಮ ಜರುಗಿಸ್ತಾ ಇದ್ದೇವೆ. ಸ್ಕೈ ಸೆಂಟ್ರೀಸ್ ಹಾಕಿರ್ತೀವಿ, ಪ್ರೊಸೆಷನ್ ಈದ್ ಮಿಲಾದ್ ಎಲ್ಲೆಲ್ಲಿ ಹೋಗುತ್ತಲ್ಲಿ. ಆಮೇಲೆ ಡ್ರೋನ್ಸ್ ಯೂಸ್ ಮಾಡ್ತಾ ಇದ್ದೇವೆ ಮತ್ತು ವಾಲಂಟಿಯರ್ಸ್, ಪ್ರತಿಯೊಂದು ಪ್ರೊಸೆಷನ್ಗೂ ವಾಲಂಟಿಯರ್ಸ್ನ ಕೂಡ ನಾವು ತಗೊಂಡು ಒಂದು ಸುಸಜ್ಜಿತ ಬಂದೋಬಸ್ತ್ ವ್ಯವಸ್ಥೆಯನ್ನು ಯಾವುದೇ ಸಾರ್ವಜನಿಕರಿಗೆ ಅನಾನುಕೂಲ ಆಗದ ರೀತಿಯಲ್ಲಿ, ಟ್ರಾಫಿಕ್ ಕಿರಿಕಿರಿ ಆಗದ ರೀತಿಯಲ್ಲಿ ಮಾಡಲಿಕ್ಕೆ ನಮ್ಮ ಇಲಾಖೆ ಹುಬ್ಬಳ್ಳಿ ಮತ್ತು ಧಾರವಾಡ ಎರಡೂ ನಗರದಲ್ಲಿ ಸನ್ನದ್ಧಗೊಂಡಿದೆ. ಇದರ ಹಿನ್ನೆಲೆಯಲ್ಲಿ ಇವತ್ತೊಂದು ರೂಟ್ ಮಾರ್ಚನ್ನು ಮಾಡ್ತಾರೆ. ಈಗ ಎರಡೂ ಅಂಜುಮನ್ ಕಮಿಟಿ ಅಧ್ಯಕ್ಷರು ಸೇರಿದಂತೆ, ಅಂದರೆ ಧಾರವಾಡ ಸೆಕ್ರೆಟರಿ ಅವರು ಬಂದಿದ್ದು ಮತ್ತು ಹುಬ್ಬಳ್ಳಿಯ ಅಧ್ಯಕ್ಷರು ಮಾಜಿ ಸಚಿವರು ಇಂಡಸ್ಗಿರಿ ಅವರು ಮತ್ತು ಸುಮಾರು ಒಂದು 100ಕ್ಕೂ ಹೆಚ್ಚು ಜನ ನಮ್ಮ ಕಚೇರಿಗೆ ಬಂದುಬಿಟ್ಟು, ಇದು ಪ್ರವಾದಿ ಪೈಗಂಬರ್ ಅವರ ಹುಟ್ಟುಹಬ್ಬ ಇದೆ, ಹಂಗಾಗಿ ಧಾರ್ಮಿಕ ಆಚರಣೆ ಇದು ಮತ್ತು ಅತ್ಯಂತ ಶಾಂತಿಯುತವಾಗಿ ನಾವು ಯಾವುದೇ ಗದ್ದಲ ಇಲ್ಲದಲೇ ಧಾರ್ಮಿಕ ರೀತಿಯಲ್ಲೇ ಮಾಡ್ತೀವಿ, ಹಾಗಾಗಿ DJ ಬೇಡ ಅಂತ ಮನವಿ ಕೊಟ್ಟಿದ್ದರು. ಅದರ ಹಿನ್ನೆಲೆಯಲ್ಲಿ ನಾವು ಪರಿಶೀಲನೆ ಮಾಡಿ DJಗೆ ಅನುಮತಿಯನ್ನು ನೀಡಿಲ್ಲ. ಮತ್ತು ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿರೋ ಹೇಳಿಕೆಯ ಒಂದು ತುಣುಕನ್ನು ನೋಡಿದೆ. ಅದರಲ್ಲಿ DJಗೆ ಅನುಮತಿ ನೀಡಿಲ್ಲ ಅಂತೇನಿಲ್ಲ ಅನ್ನೋ ಒಂದು ರೀತಿ ಗೊಂದಲ ಆಗಿದೆ. ಅದೇ ರೀತಿ ಇಲ್ಲಿ ಕೆಲವರು 2-3 ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಲ್ಲಿ ನಾನು DJ ಪರ್ಮಿಷನ್ ಕೊಡಿಸಿದ್ದೀನಿ ಅಥವಾ DJ ಪರ್ಮಿಷನ್ ತೊಗೊಂಡಿದ್ದೀನಿ ಅಂತೆಲ್ಲ ಮಿಸ್ಇನ್ಫಾರ್ಮೇಷನ್ ಸ್ಪ್ರೆಡ್ ಮಾಡಿದ್ದಾರೆ. ಭಾಳ ಸ್ಪಷ್ಟವಾಗಿ ಆ್ಯಸ್ ಪೊಲೀಸ್ ಕಮಿಷನರ್ ಐ ಆಮ್ ಟೆಲ್ಲಿಂಗ್, ಈದ್ ಮಿಲಾದ್ ಹಬ್ಬಕ್ಕೆ ಎರಡೂ ಅಂಜುಮನ್ ಕಮಿಟಿಯವರು ನೀಡಿರೋ ಮನವಿ ಮೇರೆಗೆ DJ ಅನುಮತಿಯನ್ನು ನಿರಾಕರಣೆ ಮಾಡಲಾಗಿದೆ. ಯಾರೂ ಕೇಳಿಲ್ಲ, ಫಸ್ಟ್ ಆಫ್ ಆಲ್ ಕೇಳಿದರೂ ಕೊಟ್ಟಿಲ್ಲ.